ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಗೊತ್ತಿಲ್ಲ ಎಷ್ಟು ಪ್ರಾಪರಾಗಿ ಬರ್ತಾಯಿದೆ ವೀಡಿಯೋ ಅಂತ, ಬಟ್ 2 ಇಯರ್ಸಿಂದ ಸ್ಟಾರ್ಟ್ ಮಾಡಿ ಬೇಕು ಅಂತ ಅಂದ್ಕೊಂಡೆ. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಇದು ನನ್ನ ಮೊದಲನೇ ವೀಡಿಯೋ. ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂದ್ಕೊಂಡು 2 ಇಯರ್ಸಿಂದ ಸೆಟಪ್ ಎಲ್ಲ ರೆಡಿ ಮಾಡಿಕೊಂಡು ಇವತ್ತಿಂದ ಶುರು ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ಇರಲಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಬರ್ತಾಯಿದೆ ಅಂತ, ಬಟ್ ಈಗ ಗೊತ್ತಾಗ್ತಾಯಿಲ್ಲ ಏನು ಮಾತಾಡಬೇಕು ಅಂತಲೂ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮಾಡಿದ್ದೀನಿ. ಏನಾದರೂ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ಇಂಪ್ರೂವ್ ಮಾಡ್ಕೊಳ್ಳೋಣ. ಯಾವುದೂ ಸಹ ಒಂದೇ ಸರಿ ಬರಲ್ಲ ಅಂತ ಗೊತ್ತು, ಬಟ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಲಿಬೇಕು, ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಯಾವುದೂ ಸಹ ಆರಂಭದಲ್ಲಿ ಇದೆಲ್ಲ ಪರ್ಫೆಕ್ಟಾಗಿ ಆಗಲ್ಲ, ಅದನ್ನು ಮಾಡ್ತಾ ಮಾಡ್ತಾನೆ ಪರ್ಫೆಕ್ಟಾಗಿ ಆಗೋದು. ಸೊ ನಾನು ಟ್ರೈನ್ ಬೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟು ಇರಲಿ. ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ, ಸರಿ ಮಾಡ್ಕೊಳ್ಳೋಣ. ಎಷ್ಟೋ ಜನ ನನ್ನ ಥರನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಬಟ್ ಸೋಷಿಯಲ್ ಆಂಗ್ಸೈಟಿ, ಫಿಯರು, ಹೀಗೆ ಏನೇನೋ ಬೇರೆ ಬೇರೆ ಕಾರಣಗಳಿರ್ಬೋದು, ಅದರಿಂದ ಮಾಡೋಕ್ಕಾಗ್ತದೆ ಇರ್ಬೋದು. ಅದನ್ನೆಲ್ಲ ಮೀರಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸಪೋರ್ಟ್ ಸಿಕ್ಕಿದಾಗ ಅವರಿಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಹಾಗಾಗಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಥರ ಎಷ್ಟೋ ಜನ ಮಾಡ್ತಿದ್ದಾರೆ, ಅವ್ರಿಗೂ ಸಪೋರ್ಟ್ ಬೇಕು, ನಮಗೂ ನಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ ಅಷ್ಟೇ. ಇನ್ನೇನು ಮಾತಾಡೋದು, ಫಸ್ಟ್ ವೀಡಿಯೋದಲ್ಲಿ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಷ್ಟೇ. ಬಟ್ 2 ಇಯರ್ಸಿಂದ ಆಗದೆ ಇರೋದು ಇವತ್ತಾಗಿದೆ, ಅದೊಂದು ಖುಷಿ ವಿಚಾರ. ಯಾಕೆ 2 ಇಯರ್ಸಿಂದ ನನ್ನ ಸೆಟಪ್ಪೆಲ್ಲ ರೆಡಿ ಮಾಡ್ಕೊಂಡು ಏನು ಭಯ ಆಗ್ತಾಯಿತ್ತು, ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ. ಹೇಗೆ ಮಾಡೋದು, ಯಾರು ಏನು ಅನ್ಕೋತಾರೋ ಅದೊಂದು ಫೀಲ್, ಎಮೋಷನ್ಸ್, ಅದು ನಮ್ಮನ್ನು ತಡೆ ಆಗ್ತಾಯಿತ್ತು. ಹಾಗಾಗಿ ಮಾಡೋಕ್ಕೆ ಪ್ರಯತ್ನ